ಏನು ಇವತ್ತು ಸ್ಪೆಷಲ್ಲು? ಎಷ್ಟೊಂದು ಐಟಮ್ಗಳು ಕಾಣಿಸ್ತಾ ಇದೆ. ಚಿಕ್ಕ ಮಾವ, ಇವತ್ತು ನಿಮ್ಮ ಮಕ್ಕಳು ಮನೇಲೇ ಇರೋದ್ರಿಂದ ಗಳಿಗೆಗೂ ಏನೇನೋ ಸ್ಪೆಷಲ್ ಆಗಿ ಮಾಡಿಸ್ಕೊಂಡು ತಿಂತಾ ಇದ್ದಾರೆ. ಅದ್ರ ಪ್ರಭಾವನೇ ಇದು. ಅಪರೂಪಕ್ಕೆ ಮನೇಲಿ ಇರ್ತೀವಿ, ಏನಾದರೂ ಬೇಕು ಅಂದರೆ ಕೇಳ್ತೀವಿ. ನಿಮ್ಮ ಕೈ ರುಚಿ ಇಷ್ಟಪಟ್ಟು ತಿಂತೀವಲ್ವಾ, ಅದಕ್ಕಾದರೂ ನೀವು ಖುಷಿ ಪಡಬೇಕು. ಅದಕ್ಕೆ ದೀಪಿಕಾಗೂ ಸ್ವಲ್ಪ ಅಡುಗೆ ಹೇಳ್ಕೊಡಿ. ಅವಳು ಕೈ ರುಚಿ ತಿನ್ನಬೇಕು ಅಂತ ನನಗೂ ಆಸೆ ಇದೆ. ಹಾಗೆ ನಿಮಗೂ ಹೆಲ್ಪ್ ಆಗುತ್ತೆ. ಪರವಾಗಿಲ್ಲ, ನನಗೆ ಹೆಲ್ಪ್ ಆಗಬೇಕು ಅಂತ ಏನು ಬೇಡ. ನೀನು ಅವಳು ಕೈ ರುಚಿ ತಿನ್ನಬೇಕು ಅಂತ ಆಸೆ ಪಡ್ತಿದ್ಯಲ್ಲ, ಅದಕ್ಕೋಸ್ಕರನಾದರೂ ದೀಪಿಕನಿಗೆ ಅಡುಗೆ ಹೇಳ್ಕೊಡ್ತೀನಿ. ಏನು ದೀಪಿಕಾ, ಅಡುಗೆ ಕಲಿತೀಯ ತಾನೆ? ಕಲಿತೀನಿ. ಅಭಿಗೋಸ್ಕರ ಆದರೆ ನಾನೇನು ಬೇಕಾದರೂ ಕಲಿತೀನಿ. ಇದಪ್ಪ ಮಾತು ಅಂದರೆ ಮನೇಲಿ ಎಲ್ಲರೂ ಖುಷಿ ಪಡ್ತಾರೆ ಅನ್ನೋ ಕಾರಣಕ್ಕೆ ಅದಕ್ಕೆ ಇಂಗ್ಲೀಷ್ ಕಲ್ತರು, ಡ್ಯಾನ್ಸ್ ಕಲ್ತರು, ಡ್ರೈವಿಂಗ್ ಕಲ್ತರು. ಒಂದು ಹೆಣ್ಣು ಗಟ್ಟಿ ಮನಸ್ಸು ಮಾಡಿ ದಿಟ್ಟತನದಿಂದ ನಿಂತ್ಕೊಂಡ್ರೆ ಏನು ಬೇಕಾದರೂ ಸಾಧಿಸ್ತಾಳೆ ಅನ್ನೋದಕ್ಕೆ ಅದಕ್ಕೇನೆ ಒಳ್ಳೆ ಎಕ್ಸಾಂಪಲ್. ನೀನು ಅವ್ರನ್ನ ಫಾಲೋ ಮಾಡು, ನೀನು ಆದಷ್ಟು ಬೇಗ ಎಲ್ಲ ಕಲಿತೀಯ. ಹಾಗಿದ್ರೆ ಮನೇಲಿರೋರ್ಗಷ್ಟೇ ಸ್ಪೆಷಲ್ ತಿಂಡಿಗಳ, ನಮಗೆಲ್ಲ ಇಲ್ವಾ? ನಿಮ್ಮ ತಟ್ಟೆಯಲ್ಲಿ ಇದೆಯಲ್ಲ ಅದೆಲ್ಲ ಸ್ಪೆಷಲ್ಲೇ. ಪೂರ್ಣಿ, ಇನ್ನೊಂದೆರಡು ಬಜ್ಜಿ ಬೋಂಡ ಹಾಕು. ಇಲ್ಲ ಬೇಡ. ಅದ್ರ ಜೊತೆಗೆ ನನ್ನ ತಂಗಿಗೆ ಇಷ್ಟ ಅಂತ ಈ ಕೇಸರಿ ಬಾತು ಮಾಡಿದ್ದೀನಿ. ದೀಪಿಕಾ, ಇನ್ನೂ ಸ್ವಲ್ಪ ಬಡಿಸ್ಲಾ? ಬೇಡ. ಬೇಡವಾ? ಯಾಕೆ? ಅದು ನಾನು ಡಯಟಲ್ಲಿದ್ದೀನಿ, ಸ್ವೀಟ್ ಜಾಸ್ತಿ ತಿನ್ನಲ್ಲ. ದೀಪಿಕಾ, ಅವ್ರು ನಿನಗೋಸ್ಕರ ಅಷ್ಟು ಪ್ರೀತಿಯಿಂದ ಕೇಸರಿ ಬಾತ್ ಮಾಡಿದ್ದಾರೆ. ಅಷ್ಟು ಅಲ್ಲದೆ ಅವ್ರು ನೀನು ಅಕ್ಕ ಅಲ್ವಾ? ಇವತ್ತು ಒಂದಿನ ಚೀಟ್ ಡೇ ಮಾಡು, ಏನೂ ಆಗಲ್ಲ. ಅದಕ್ಕೆ ನೀವು ಬಡಿಸಿ. ಬೇಡ ಅನ್ನಲ್ಲ. ಅವಳು ಬೇಡ ಅಂತಿದ್ದಾಳೆ, ಯಾಕೆ ಒತ್ತಾಯ ಮಾಡ್ತೀಯ? ಥ್ಯಾಂಕ್ಸ್ ಅತ್ತೆ. ಅಕ್ಕ ತಂಗಿರಿಬ್ರು ಈ ಮನೆಗೆ ಸೊಸೆಯಂದ್ರಾಗಿದ್ದೀರಾ. ಎಷ್ಟು ಜನಕ್ಕೆ ಈ ಭಾಗ್ಯ ಸಿಗತ್ತೆ. ನಿಮ್ಮಿಬ್ರು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ. ಅಕ್ಕ ತಂಗಿಯರ ಮಧ್ಯೆ ಇರೋ ಪ್ರೀತಿ ತುಂಬಾ ಶ್ರೇಷ್ಠವಾದದ್ದು. ಎಷ್ಟೋ ಸಲ ಅಕ್ಕ ತಾಯಿ ಹಾಗಿರ್ತಾಳೆ, ತಂಗಿನ ತನ್ನ ಮಗು ಹಾಗೆ ನೋಡ್ಕೋತಾಳೆ. ಇಷ್ಟು ದಿನ ನಮ್ಮ ಪೂರ್ಣಿ ಅನಾಥೆ ಅಂತ ನೊಂದ್ಕೋತಾ ಇದ್ಲು. ಈಗ ತಂಗಿ ಸಿಕ್ಕಿದ್ದಾಳೆ. ಅದು ಅಲ್ಲದೆ ತಂಗಿ ಜೀವನ ಪೂರ್ತಿ ಜೊತೆಗೆ ಇರ್ತಾಳೆ. ಆ ಭಗವಂತ ನಿನಗೆ ಎಂಥ ಒಳ್ಳೆ ಗಿಫ್ಟ್ ಕೊಟ್ಬಿಟ್ಟ ಅಲ್ವಾ? ಹೌದು, ದೇವ್ರಿಗೆ ಯಾವಾಗ ಯಾರಿಗೆ ಏನು ಕೊಡಬೇಕು ಅನ್ನೋದು ಗೊತ್ತಿರುತ್ತೆ. ಸಮಯ ಬಂದಾಗ ಸಂಬಂಧಗಳನ್ನ ಒಂದು ಮಾಡ್ತಾನೆ, ದೂರ ಇರೋರನ್ನ ಹತ್ರ ಮಾಡ್ತಾನೆ. ಶಾರ್ವರಿಯವರು ಇದುವರೆಗೂ ಅನಾಥೆ ಅನ್ಕೊಂಡೇ ಬೆಳೆದಿದ್ದಾರೆ. ಆದರೆ ಯಾರಿಗೂ ಗೊತ್ತು, ಮುಂದೊಂದಿನ ಅವ್ರಿಗೂ ಸಂಬಂಧಿಕರು ಸಿಕ್ಕಿದ್ರೂ ಸಿಕ್ಬೋದು. ಅಕ್ಕನೋ ತಂಗಿನೋ ಶಾರ್ವರಿ ಅವ್ರನ್ನ ಹುಡ್ಕೊಂಡು ಬರ್ಬೋದು. ತುಳಸಿಯವರೇ, ನೀವು ಹೇಳ್ದಾಗ ಏನಾದರೂ ಆದರೆ ಶಾರ್ವರಿಗೆ ಮಾತ್ರ ಅಲ್ಲ, ಈ ಮನೇಲಿ ಎಲ್ರಿಗೂ ಖುಷಿ ಆಗುತ್ತೆ. ಈಗಲೂ ಶಾರ್ವರಿ ಅವರು ತನಗೆ ಯಾರೂ ಇಲ್ಲ ಅನ್ನೋ ಅವಶ್ಯಕತೆ ಇಲ್ಲ. ಶಾರ್ವರಿ ಅವ್ರಿಗೆ ಅಕ್ಕ ಇದ್ದಾಳೆ. ಏನು ಹೇಳ್ತಿದ್ದೀರಾ ನೀವು? ಚಿಕ್ಕಮ್ಮನಿಗೆ ಅಕ್ಕನಾ? ಹೌದು. ದೀಪಿಕಾ ಪೂರ್ಣಿ ಇಬ್ಬರು ಈ ಮನೆಗೆ ಸೊಸೆಯಂದ್ರು ಅಂದಮೇಲೆ ಅವರಿಬ್ಬರು ಅಕ್ಕ ತಂಗಿರು ಅಂತಲೇ ಅರ್ಥ.
ಆದರೆ ಆ ಸಂಬಂಧ ರಕ್ತ ಸಂಬಂಧನೂ ಆಯಿತು. ಶಾರ್ವರಿಯವರು ನಾನು ಈ ಮನೆಗೆ ಸೊಸಿ ಅಂದರು. ಹಾಗಾಗಿ ಅವ್ರ ಅಕ್ಕನ ಸ್ಥಾನದಲ್ಲಿ ನಾನು ಯಾವಾಗಲೂ ಇರ್ತೀನಿ. ಅದಕ್ಕೆ ಹಾಗೆ ಹೇಳಿದೆ. ಓ ಆಗ ಈ ಮನೆಗೆ ಸೊಸೆಯಾಗಿ ನಮಗೆ ತಾಯಿಯಾಗಿ ಚಿಕ್ಕಮ್ಮನಿಗೆ ಅಕ್ಕನಾಗಿ ನೀವು ಈ ಮನೇಲಿ ಎಲ್ರಿಗೂ ಬೇಕಾಗಿರೋರು ಆಗ್ಬಿಟ್ಟಿದ್ದೀರ. ಅದು ನನ್ನ ಅದೃಷ್ಟ. ಈ ಮನೆ ನನ್ನ ಪಾಲಿಗೆ ಕೊಟ್ಟಿರೋ ಪುಣ್ಯ. ಹೌದು, ಈ ಮನೆ ನಮಗೆ ಸಂಬಂಧಗಳನ್ನ ಕೊಟ್ಟಿದೆ, ಪ್ರೀತಿ ಕೊಟ್ಟಿದೆ. ನಾವು ಯಾವಾಗಲೂ ಈ ಮನೆಗೆ ಋಣಿಯಾಗಿರ್ಬೇಕು. ಈ ಮನೆ ಋಣನ ನಾವು ಯಾವತ್ತೂ ತೀರ್ಸಕ್ಕಾಗಲ್ಲ. ತುಳಸಿ ಯಾಕೆ ನನ್ನ ವಿಷಯ ಮಾತಾಡಿದ್ಲು? ಅವತ್ತು ಸ್ಮಶಾನದ ಹತ್ರ ನನ್ನನ್ನು ನೋಡಿದೆ ಅಂತ ಹೇಳಿದ್ಲು. ಈಗ ನನಗೆ ಅಕ್ಕ ಇರ್ಬೋದು ಅನ್ನೋ ಥರ ಮಾತಾಡ್ತಿದ್ದಾಳೆ. ಇದ್ದಕ್ಕಿದ್ದ ಹಾಗೆ ಈ ರೀತಿ ಮಾತಾಡೋದಕ್ಕೆ ಹೇಗೆ ಸಾಧ್ಯ? ತುಳಸಿಗೆ ನನ್ನ ಮೇಲೆ ಏನಾದರೂ ಅನುಮಾನ ಬಂದಿದೆಯಾ? ಬೇಡ ಬೇಡ, ಇಲ್ಲ ಅಂದ್ರೆ ನೀವು ಏನು ಮಾಡ್ತೀನ ಅನ್ನೋದನ್ನ ಬಾಯಿ ಬಿಟ್ಟು ಹೇಳಬೇಡಿ. ಕೇಳಿಸ್ಕೊಳ್ಳೋ ಧೈರ್ಯ ನನಗಿಲ್ಲಪ್ಪ. ಖಂಡಿತವಾಗ್ಲೂ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀನಿ. ಇರೋ ಒಂದೇ ಒಂದು ಜೀವನ ಎಷ್ಟು ಜನ ಅಂತ ತೆಗಿತೀರೋ? ಕೊಡ್ತೀನಪ್ಪ, ಸ್ವಲ್ಪ ಟೈಮ್ ಕೊಡಿ. ಎಂತ ಹಣೆ ಬರಾನಪ್ಪ ನಂದು. ಅಯ್ಯೋ, ಇರೋ ಒಂದು ಸ್ವಲ್ಪ ದುಡ್ಡನ್ನ ಎಲ್ರಿಗೂ ಹರಿದು ಹಂಚಿ ಕೈ ತೊಳ್ಕೊಂಬಿಡ್ಬೇಕು ಅಷ್ಟೆ. ಇದನ್ನೇ ಹೇಳೋದು, ಮಾಡಿದ್ದುಣ್ಣ ಮಾರಾಯ ಅಂತ. ಏನ್ ಮಾವ, ಇಸ್ಕೊಂಡವ್ರಿಗೆಲ್ಲ ದುಡ್ಡು ವಾಪಸ್ ಕೊಟ್ರಾ? ಕೊಟ್ನಪ್ಪ. ಇರೋ ಒಂದು ಸ್ವಲ್ಪ ದುಡ್ಡನ್ನ ಎಲ್ರಿಗೂ ಹರಿದು ಹಂಚ್ಬಿಟ್ಟೆ. ಅದ್ ಸರಿ, ನೀವು ಆ ಕಂಪ್ನಿಗೆ ದುಡ್ಡು ಹಾಕ್ತೆ ಅಂತ ಹೇಳಿದ್ರಿ. ಈಗ ಅಷ್ಟೂ ಜನಕ್ಕೆ ದುಡ್ಡು ಸೆಟ್ಲು ಮಾಡ್ದೆ ಅಂತಲೂ ಹೇಳ್ತಿದ್ದೀರಾ. ಅಷ್ಟಕ್ಕೂ ಇಷ್ಟೊಂದು ದುಡ್ಡು ನಿಮ್ಮ ಹತ್ರ ಎಲ್ಲಿಂದ ಬಂತು? ಅದು ಅದು ಸಾಲ ಮಾಡಿದೆ. ಸಾಲನಾ? ನಿಮಗೆ ಯಾರು ಸಾಲ ಕೊಟ್ಟಿದ್ದು? ಅಲ್ಲ, ಯಾವ ನಂಬಿಕೆ ಮೇಲೆ ನಿಮ್ಗೆ ಸಾಲ ಕೊಟ್ರು ಅಂತ? ಸಾಧ್ಯನೇ ಇಲ್ಲ. ನೀವು ಸಾಲ ಮಾಡೋರಲ್ಲ, ನಿಮಗೆ ಯಾರು ಸಾಲ ಕೊಡೋಂಥವ್ರು ಇಲ್ಲ. ನನಗೆ ಗೊತ್ತು, ದೀಪಿಕಾ ಕೊಟ್ಟಿರೋ 5 ಲಕ್ಷ ರೂಪಾಯಿ ನಿಮ್ಮ ಹತ್ರನೇ ಇದೆ ಅಂತ. ದೊಡ್ಡ 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 ಹೌದು, ದೀಪಿಕಾ ಕೊಟ್ಟಿರೋ ದುಡ್ಡು ನನ್ನ ಹತ್ರ ಇತ್ತು, ಆದ್ರೆ ಈಗಿಲ್ಲ. ಈ ಕಂಪ್ನಿಗಿಂತ ಇನ್ವೆಸ್ಟ್ ಮಾಡಿ ಎಲ್ಲ ಬೋಣಿಸ್ಕೊಂಡೆ. ನಾನು ನೋಡಿದ್ರೆ ಗೊತ್ತಾಗಲ್ವಾ? ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ಪ್ರಾಣ ಒಂದು ಬಿಟ್ಟು. ಈಗ ನನ್ನ ಹತ್ರ ಕೊಡಕ್ಕೇನೂ ಇಲ್ಲ, ಏನೂ ಇಲ್ಲ. ಅದೇನು ಮಾಡ್ಕೋತೀಯ ಮಾಡ್ಕೋಬೋದು. ಅಂದ್ರೆ ದೀಪಿಕಾ ಕೊಟ್ಟಿರೋ 5 ಲಕ್ಷ ರೂಪಾಯಿಯಲ್ಲಿ ನೀವು ಇಷ್ಟೆಲ್ಲ ಮಾಡಿದ್ರ? ನಿಮ್ಮ ದುರಾಸೆಗೆ ನನ್ನನ್ನು ಬಲಿ ಕೊಡ್ತಿದ್ದೀರಲ್ಲ ಮಾವ. ಆ 5 ಲಕ್ಷ ರೂಪಾಯಿ ಇದ್ದಿದ್ರೆ ದೀಪಿಕನ್ ಸಾಲ ತೀರಿಸ್ಬೋದಿತ್ತು. ನೀವು ಚಿಕ್ಕ ಪುಟ್ಟ ಕೆಲಸ ಮಾಡಿ ದುಡ್ಡು ತಿನ್ಬೋದಾಗಿತ್ತು. ಈಗಂತೂ ನನ್ನ ಪರಿಸ್ಥಿತಿಗೆ ನೀವೇ ಕಾರಣ. ನನ್ನ ಪರಿಸ್ಥಿತಿಗಷ್ಟೇ ಅಲ್ಲ, ನೀವಿರೋ ಸ್ಥಿತಿಗೂ ನೀವೇ ಕಾರಣ. ಕಂಡೋರ್ ದುಡ್ಡನ್ನ ಹಾಳು ಮಾಡ್ತೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನೀವು ಉದ್ಧಾರ ಆಗಲ್ಲ ಮಾವ. ಆ ಜನಗಳ ಶಾಪ ನಿಮ್ಮನ್ನ ತಟ್ಟೆ ಸುಮ್ಮನೆ ಬಿಡಲ್ಲ, ಅನುಭವಿಸ್ತೀರ. ನಿಮ್ಮ ಮಾತು ನಂಬಿದಕ್ಕೆ ನಾನು ಅನುಭವಿಸ್ತೀನಿ.
ಜೊತೆ ನಾನು ಅನುಭವಿಸ್ತೀನಿ ಸೊಸೆ ಮುತ್ತು. ನಂದೇ ನನಗಿಲ್ಲಿ ಆಗಿದೆ, ಉಳಿದು ಬೇರೆ. ಇದ್ ದುಡ್ಡೆಲ್ಲ ಕಳ್ಕೊಂಬಿಟ್ಟೆ. ಮುಂದೆ ಹೆಂಗಪ್ಪ ನನ್ನ ಕತೆ ವೆಂಕಟರಮಣ? ಭಗವಂತ, ನನ್ನ ಹೊಟ್ಟೆಲಿರೋ ಪುಟ್ಟು ಜೀವಕ್ಕೆ ಏನೂ ಆಗದೆ ಇರೋ ಹಾಗೆ ಕಾಪಾಡೋ ಜವಾಬ್ದಾರಿ ನಿಂದು. ನನ್ನ ಮಕ್ಕಳಿಗೆಲ್ಲ ರಕ್ಷಣೆ ಆಗಿರೋ ತಂದೆ. ದೇವ್ರೆ, ತುಳಸಿಯವರು ಅವರ ಜೀವನ ಪಣಕ್ಕಿಟ್ಟು ಇನ್ನೊಂದು ಜೀವನ ಉಳಿಸ್ಕೊಳ್ಳೋಕೆ ಹೋಗ್ತಿದ್ದಾರೆ. ಅಂಥ ತ್ಯಾಗ ಮಾಡೋಕ್ಕೆ ಹೊರಟಿರೋ ತಾಯಿನ ನೀನು ನನಗೆ ಉಳಿಸ್ಕೊಡ್ಬೇಕು. ಅವರಿಬ್ಬರನ್ನ ನೀನೇ ಕಾಯಬೇಕು. ಈ ನನ್ನ ಮಗು ಪೂರ್ಣಿ ಮಡಲ್ ಸೇರಿ ಬೆಳಿಬೇಕು. ಅಲ್ಲಿವರೆಗೂ ನನಗೆ ಆರೋಗ್ಯ, ಧೈರ್ಯ ಕೊಡು ತಂದೆ. ನಾನು ಹೋಗಿ ಪ್ರದಕ್ಷಿಣೆ ಹಾಕೊಂಡ್ಬರ್ತೀನಿ. ತುಳಸಿಯವರೇ, ನೀವು ಪ್ರದಕ್ಷಿಣೆ ಎಲ್ಲ ಹಾಕಿ ಆಯಾಸ ಮಾಡ್ಕೋಬೇಡಿ. ನಿಮ್ಮ ಪರವಾಗಿ ನಾನು ಪ್ರದಕ್ಷಿಣೆ ಹಾಕ್ತೀನಿ. ಇಲ್ಲ, ನನಗೇನೂ ಆಯಾಸ ಆಗಲ್ಲ. ದೇವ್ರಿಗೆ ಪ್ರದಕ್ಷಿಣೆ ಹಾಕಿದ್ರೆ ನನ್ನ ದೇಹಕ್ಕೆ ಇನ್ನೂ ಶಕ್ತಿ ಹೆಚ್ಚಾಗತ್ತೆ ಅನ್ನೋ ನಂಬಿಕೆ ನನಗೆ. ಜೊತೆಗೆ ಡಾಕ್ಟ್ರು ಕೂಡ ವಾಕ್ ಮಾಡ್ಬೋದು ಅಂತ ಹೇಳಿದಾರಲ್ವಾ? ಆಯಿತು, ನಿಮ್ಮ ನಂಬಿಕೆಗೆ ಇಲ್ಲ ಅಂತ ಹೇಳ್ತೀನಾ? ನೀವೆಂಥ ಜಾಣೆ ಅಂತ ನನಗೆ ಗೊತ್ತು. ಆದರೆ ನನಗೂ ಸ್ವಲ್ಪ ಬುದ್ಧಿವಂತಿಕೆ ಇದೆ. ನೀವು ನಿಜವಾಗ್ಲೂ ಪ್ರದಕ್ಷಿಣೆ ಹಾಕಲೇಬೇಕು ಅಂದರೆ ನಿಂತಲ್ಲೇ 3 ಪ್ರದಕ್ಷಿಣೆ ಹಾಕಿ. ಈ ಗಣೇಶ ಜಗತ್ತನ್ನೇ ಸುತ್ತೀನಿ ಅಂತ ತಂದೆ ತಾಯಿ ಸುತ್ತನೇ 3 ಸುತ್ತು ಸುತ್ತಲಿಲ್ವಾ? ಹಾಗೆ ನೀವು ಗಣೇಶನ ಮುಂದೆ ನಿಂತಲ್ಲೇ 3 ಸುತ್ತು ಸುತ್ತಿ. ನಾನು ನಿಮ್ಮ ಪರವಾಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀನಿ. ಇಷ್ಟು ಪ್ರೀತಿ ಮಾಡೋ ಗಂಡ, ಅಷ್ಟು ಅಕ್ಕರೆ ತೋರಿಸೋ ಮಕ್ಕಳು ನಮ್ಮ ಸಂಸಾರದ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ. ಇಲ್ಲ, ಇನ್ನು ಮುಂದೆ ನಾನು ತುಂಬ ಹುಷಾರಾಗಿರಬೇಕು. ತುಳಸಿಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅಂತ ಅನಿಸುತ್ತೆ. ನಾಳೆ ಅಕ್ಕನ ವರ್ಷದ ಕಾರ್ಯ. ನಾನು ಅಲ್ಲಿಗೆ ಹೋಗಬೇಕಾದ್ರೆ ಹುಷಾರಾಗಿ ಎಲ್ಲರ ಕಣ್ಣು ತಪ್ಪಿಸಿ ಹೋಗಬೇಕು. ಇಷ್ಟು ವರ್ಷ ಯಾರೂ ನನ್ನ ಮೇಲೆ ಅನುಮಾನ ಪಟ್ಟಿರಲಿಲ್ಲ. ಆದರೆ ನಿನ್ನೆ ಮೊನ್ನೆ ಬಂದಿರೋ ಆ ತುಳಸಿ ನನ್ನನ್ನೇ ಪ್ರಶ್ನೆ ಮಾಡೋ ಹಾಗೆ ಆಗಿದ್ದಾಳೆ. ಅತ್ತೆ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೋದಾ? ಬೇಡ ಅಂದರೆ ಹೊರಟೋಗ್ತೀಯಾ? ಸರಿ, ಹೋಗ್ತೀನಿ. ದೀಪಿಕಾ, ನಿಂತ್ಕೋ, ಕೂತ್ಕೋ. ನಾನೇನೋ ತಮಾಷೆಗೆ ಹಾಗೆ ಹೇಳಿದ್ರೆ ನೀನು ವಾಪಸ್ ಹೊರಟೇ ಬಿಟ್ಟಿಯಲ್ಲ. ಓ, ತಮಾಷೆ ಮಾಡಿದ್ರಾ? ನಂಗೆ ಗೊತ್ತಾಗಲಿಲ್ಲ. ತಮಾಷೆನೂ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ನಾನಿಲ್ಲ ಅತ್ತೆ. ಏನಾಯಿತು? ಯಾಕಿಷ್ಟು ಅಪ್ಸೆಟ್ ಆಗಿದೆಯಾ? ಅತ್ತೆ, ನನಗೆ ಈ ಮನೇಲಿ ಇರೋಕ್ಕಾಗ್ತಿಲ್ಲ. ತುಂಬ ಹಿಂಸೆ ಆಗ್ತಿದೆ. ಆ ಪೂರ್ಣಿ ನನ್ನ ಅಕ್ಕ ಅನ್ನೋದನ್ನು ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ನನಗೆ ಅರ್ಥ ಆಗುತ್ತೆ, ಆದರೆ ಏನು ಮಾಡೋದು? ಸತ್ಯ ಅದೇ ತಾನೇ. ಇರ್ಬೋದು, ಹಾಗಂತ ಆ ಸತ್ಯನ ನಾನು ಒಪ್ಕೊಳ್ಳೇಬೇಕು ಅನ್ನೋದೇನಿಲ್ವಲ್ಲ. ನಾನು ಅಭಿನ ಈ ಮನೆಯಿಂದ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡೆ. ಆದರೆ ಅದಕ್ಕೆ ಅಡ್ಡವಾಗಿ ನಿಂತವಳು ಅವಳು. ಅವಳ ಲೆವೆಲ್ ಏನು, ನನ್ನ ಲೆವೆಲ್ ಏನು? ನಾನು ಹುಟ್ಟಿದಾಗಿಂದ ಶ್ರೀಮಂತಿಕೆಯಲ್ಲಿ ಬೆಳೆದವಳು, ಆದರೆ ಅವಳು ಅನಾಥಾಶ್ರಮದಲ್ಲಿ ಬೆಳೆದವಳು. ಅಂಥವಳನ್ನ ಈಗ ಅಕ್ಕ ಅನ್ಬೇಕು ಅಂತ ಅಂದ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ, ಇರಿಟೇಟ್ ಆಗುತ್ತೆ, ಫಸ್ಟ್ರೇಟ್ ಆಗ್ತಿದೆ.
ಎಲ್ರ ಮೇಲೂ ಕೂಗಾಡ್ಬೇಕನ್ಸುತ್ತೆ, ಜಗಳ ಆಡಬೇಕು ಅನ್ಸುತ್ತೆ. ಆದರೆ ಏನು ಮಾಡೋದು, ಈ ಪರಿಸ್ಥಿತಿಲಿ ಅದು ಯಾವುದೂ ಆಗಲ್ಲ. ನೋಡು, ನೀನೀಗ ಅಪ್ಸೆಟ್ ಆಗಿದ್ಯಾ. ಒಂದು ಕೆಲಸ ಮಾಡು, ಇಂಥ ಟೈಮಲ್ಲಿ ನೀನು ಮನೇಲಿರೋದಕ್ಕಿಂತ ಅಭಿನ ಕರ್ಕೊಂಡು 1-2 ದಿನ ಎಲ್ಲಾದರೂ ಟ್ರಿಪ್ ಹೋಗ್ಬಿಡ್ಬಾ. ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಟ್ರಿಪ್ಪಾ? ಅದು ಅಭಿನ ಕರ್ಕೊಂಡು? ಅವನಿಗೆ ನನ್ನ ಬಗ್ಗೆ ಸ್ವಲ್ಪನೂ ಕೇರಿಲ್ಲ ಅತ್ತೆ. ಯಾವಾಗಲೂ ಅತ್ತಿಗೆ ತುಳಸಿ ಆಫೀಸ್ ಅಂತಲೇ ಇರ್ತಾನೆ. ಇನ್ನು ನನ್ನ ಜೊತೆ ಟ್ರಿಪ್ ಬರೋಕ್ಕೆ ಒಪ್ಕೊತಾನ ಅವನು? ಒಪ್ಪಿಸ್ಬೇಕು. ಅವನನ್ನು ನಿನ್ನ ಕಡೆ ಒಲಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಸಾಧ್ಯವಾದಷ್ಟು ಅವನನ್ನು ನಿನ್ನ ಕಡೆ ಮಾಡ್ಕೋಬೇಕು. ಇಡೀ ಪ್ರಪಂಚದಲ್ಲಿ ನಿನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋ ರೀತಿ ಅವನಿಗನ್ನಿಸ್ಬೇಕು. ಆ ಥರ ನೀನು ಅವನ ಜೊತೆ ಬಿಹೇವ್ ಮಾಡಬೇಕು. ನಿನ್ನ ಸಮಸ್ಯೆಗಳಿಗೆ ಇದೇ ಪರಿಹಾರ. ನಿಜವಾಗ್ಲೂ ನಿನ್ನಲ್ಲಿ ಬುದ್ಧಿವಂತಿಕೆ ಇದ್ದರೆ ಮೊದಲು ಆ ಕೆಲಸ ಮಾಡು. ಆಗ ನೀನು ಅಂದ್ಕೊಂಡಿರೋದೆಲ್ಲ ಸುಲಭವಾಗತ್ತೆ. ನಿಜ ಅತ್ತೆ, ಈ ಮನೆಯಲ್ಲಿ ನಾನು ಅಂದ್ಕೊಂಡಿದ್ದನ್ನು ಸಾಧಿಸ್ಬೇಕು ಅಂದರೆ ಅಭಿನೇ ದಾಳ ಮಾಡ್ಕೋಬೇಕು. ಮಾಡ್ಕೋತೀನಿ. ಥ್ಯಾಂಕ್ಸ್ ಅತ್ತೆ. ಆ ಅಭಿ ಇತ್ತೀಚೆಗೆ ತುಳಸಿಗೆ ಕಾವಲ್ಗಾರ ಆದಾಗಿದ್ದಾನೆ. ಅವಳಿಂದ ಅವನನ್ನು ದೂರ ಮಾಡಿದ್ರೆ ನನ್ನ ಕೆಲಸಗಳು ಸುಲಭವಾಗತ್ತೆ. ಈ ರೀತಿ ಹೆಜ್ಜೆ ನಮಸ್ಕಾರ ಯಾಕೆ ಆಗ್ತಿದ್ದಾರೆ? ಸರ್, ನೀವು ಮಾತಾ ಸರ್ ಅಲ್ವಾ? ಸರ್, ನಿಮ್ಮ ಅಡುಗೆ ಪ್ರೋಗ್ರಾಮ್ ಎಲ್ಲ ನೋಡಿದ್ದೀನಿ. ನೀವು ಅಡುಗೆ ಮಾಡೋದು ಸಹ ನೋಡಿದ್ದೀನಿ ಸರ್. ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರ್. ಥ್ಯಾಂಕ್ ಯು. ಸರ್, ಒಂದು ಸೆಲ್ಫಿ. ಸರ್, ಅವ್ರು ನಮ್ಮ ಅಕ್ಕ ಅಜ್ಜ ನಮಸ್ಕಾರ ಆಗ್ತಿದ್ದಾರೆ. ಅವರು ಕೂಡ ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡಿದ್ದಾರೆ ಸರ್. ಅವರು ಕೂಡ ನಿಮ್ಮ ಫ್ಯಾನು ಸರ್. ತುಂಬ ಸಂತೋಷ. ಅವರು ಹೆಜ್ಜೆ ನಮಸ್ಕಾರ ಹಾಕ್ತಿದ್ದಾರಲ್ಲ, ಯಾಕೆ ಅಂತ ಕೇಳ್ಬೋದಾ? ಅವಳಿಗೆ ಹೆಣ್ಮಗು ಅಂದರೆ ತುಂಬ ಇಷ್ಟ. ಮನೆಗೊಬ್ಳು ಮಹಾಲಕ್ಷ್ಮಿ ಬರಲಿ ಅನ್ನೋ ಆಸೆ. ಹಾಗಾಗಿ ಈ ಸತಿನಾದರೂ ಹೆಣ್ಮಗು ಆಗಲಿ ಅಂತ ಹೆಜ್ಜೆ ನಮಸ್ಕಾರ ಆಗ್ತಿದ್ದಾಳೆ. ಹೆಜ್ಜೆ ನಮಸ್ಕಾರ ಹಾಕಿದ್ರೆ ಅನ್ಕೊಂಡಿದ್ದೆಲ್ಲ ಆಗತ್ತೆ ಅನ್ನೋ ನಂಬಿಕೆ. ಅವಳಿಗೀಗ 4 ತಿಂಗಳು ಸರ್. ಭಾಳ ಸಂತೋಷ. ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ. ಸರಿ ಸರ್, ಬರ್ತೀನಿ. ತುಳಸಿಯವರ ಪರವಾಗಿ ನಾನು ಪ್ರದಕ್ಷಿಣೆ ಹಾಕ್ತೀನಿ ಅಂತ ಬಂದಿದ್ದೀನಿ. ತುಳಸಿಯವರು ಈಗ ಅಂದ್ಕೊಳ್ತಿರೋದು ಒಂದೇ, ಮಗುಗೆ ಯಾವುದೇ ಅಪಾಯನೂ ಆಗದೆ ಹೆರಿಗೆ ಚೆನ್ನಾಗಾಗಬೇಕು, ಮಗು ಆರೋಗ್ಯವಾಗಿರಬೇಕು. ಅದಕ್ಕೋಸ್ಕರ ನಾನು ಹೆಜ್ಜೆ ನಮಸ್ಕಾರ ಹಾಕ್ತೀನಿ. ಯಾವಾಗಲೂ ಎಲ್ರಿಗೂ ಒಳ್ಳೆಯದನ್ನು ಬಯಸೋರು ತುಳಸಿಯವರು. ಅವರು ಆರೋಗ್ಯವಾಗಿರಬೇಕು, ಅವ್ರ ಜೀವಕ್ಕೆ ಯಾವ ತೊಂದರೆನೂ ಆಗಬಾರ್ದು. ನನ್ನ ಉಸಿರಿರುವವರೆಗೂ ಅವ್ರು ಹೀಗೆ ನನ್ನ ಜೊತೆ ನೆಮ್ಮದಿಯಿಂದ ಇರಬೇಕು. ನನ್ನ ಉಸಿರು ನಿಂತ ಮೇಲೂ ಅವರ ನಗು ನಿಲ್ಲಬಾರ್ದು. ಒಡ್ಯಾ, ನೀವು ಉಳಿಬೇಕು, ನಿಮ್ಮ ಮನೆ ಉಳಿಬೇಕು, ನಿಮ್ಮ ಪ್ರಾಣ ಉಳಿಸ್ಕೊಳ್ಳಿ. ಎಚ್ಚೆತ್ಕೊಳ್ಳಿ ಒಡ್ಯಾ, ಎಚ್ಚೆತ್ಕೊಳ್ಳಿ.